ಕೋಟೆ ಇರುತ್ತೆ. ಸಂಗಮ, ಸಾಳ್ವ, ತುಳು, ಅರವಿಡ್ ವಂಶ. ಅದರಲ್ಲಿ ಅತ್ಯಂತ ಪ್ರಖ್ಯಾತನಾದ ರಾಜ ಕೃಷ್ಣದೇವರಾಯ. ಈತನ ಆಡಳಿತ 27 ವರ್ಷಗಳ ಕಾಲ 1502ರಿಂದ 1529 ಆಡಳಿತ ಮಾಡ್ತಾನೆ. ಈತನ ಸಾಮ್ರಾಜ್ಯ ತಿರುಪತಿ ಆಚೆ, ಕೇರಳ ಆಚೆ, ತಮಿಳುನಾಡಿನ ಆಚೆ ಇಷ್ಟು ಪ್ರಾಂತ್ಯದವರು ವಿಜಯನಗರ ಅರಸರಿಗೆ ಟ್ಯಾಕ್ಸ್ ಕಟ್ಟುವಂಥ ವ್ಯವಸ್ಥೆ ಇತ್ತು ಅಂತ ಹೇಳಲಾಗಿದೆ. ಇವರು ದಸರಾ ಹಬ್ಬವನ್ನು ಪ್ರಥಮವಾಗಿ ವಿಜಯನಗರ ಕಾಲದಲ್ಲಿ ಇರತಕ್ಕಂಥದ್ದು. ಅದನ್ನು ಮುಮ್ಮಡಿ ಕೃಷ್ಣರಾಜವರು ಶ್ರೀರಂಗಪಟ್ಟಣಕ್ಕೆ ಟ್ರಾನ್ಸ್ಫರ್ ಮಾಡೋದು. ಅಲ್ಲಿಂದ ನಾಲ್ವಡಿ ಕೃಷ್ಣರಾಜರು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಸುಮಾರು ದಸರಾ ಹಬ್ಬವನ್ನು ಆಚರಣೆ ಮಾಡುವಂಥ ಮನೆತನದ ಮೊದಲ ಮನೆತನವೇ ಕೃಷ್ಣದೇವರಾಯನ ಆಡಳಿತ ಅಂತ ಹೇಳಲಾಗಿದೆ. ಹಂಪಿ ಅಂತ ನಾಮಕರಣ ಯಾಕೆ? ಹಂಪಿ ಅಂದರೆ ಹಂಪಮ್ಮ ಮತ್ತು ವಿರೂಪಾಕ್ಷಿ ಟೆಂಪಲ್ಗಳನ್ನು ಕೃಷ್ಣದೇವರಾಯ ಆರಾಧನೆ ಮಾಡುವುದರಿಂದ ಹಂಪಿ ಅಂತ ಹೆಸರು ಬಂತು. ನಂತರ ಅದಕ್ಕೆ ಹೊಸಪೇಟೆ ಅಂತ ಹೆಸರು ಏಕೆ ಬಂದರೆ, ನಿಮ್ಮ ತಲೆ ಒಳಗೆ ಒಂದು ರುಮಾಲು ಸುತ್ತಿಕೊಂಡು ನೀವು ತಲೆ ಎತ್ತಿ ಕೃಷ್ಣದೇವರಾಯನ ಗೋಪುರವನ್ನು ನೋಡಿದಾಗ ನಿಮ್ಮ ತಲೆಯಲ್ಲಿರುವಂಥ ರುಮಾಲು ಒಳಗೆ ಕೆಳಗೆ ಬಿತ್ತು. ಅದಕ್ಕೆ ಹೊಲಸಾದ ಪೇಟ ಹೊಸಪೇಟೆ. ನಂತರ ಅದನ್ನು ತಿರುಚಿ ಹೇಳುವುದಾದರೆ, ಹಳೆಯ ಜಾಗದಲ್ಲಿ ಮುತ್ತು ರತ್ನಗಳನ್ನು ಸೇರಿದ ಅಳತೆ ಮಾಡ್ತಾ ಇದ್ರು. ನಂತರ ಹೊಸ ಜಾಗದಲ್ಲಿ ಮುತ್ತು ರತ್ನಗಳನ್ನು ಅಳತೆ ಮಾಡುವುದರಿಂದ ಹೊಸದಾದ ಪೇಟ ಹೊಸಪೇಟೆ ಅಂತ ಹೆಸರು ಆಗಿದೆ. ಈ ಚಿತ್ರದುರ್ಗದ ನಗರದಲ್ಲಿ ಅರಸ ಯಾರಿದ್ರು? ಚಿತ್ರದುರ್ಗ ನಗರದಲ್ಲಿ ಪ್ರಪ್ರಥಮವಾಗಿ ಮದ್ದಿ ತಿಮ್ಮಣ್ಣ ನಾಯಕ, ಕೊನೆ ರಾಜವೀರ ಮದಕರಿ ನಾಯಕ ಅಂತ ಕರೀತಾರೆ. 13 ಮಂದಿ ನಮ್ಮ ಚಿತ್ರದುರ್ಗ ಕೋಟೆಯನ್ನು ಆಳ್ವಿಕೆ ಮಾಡುವಾಗಲಾದರೆ ಅವರವರ ಪೀರಿಯಡ್ನಲ್ಲಿ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ, ಕಟ್ಟಡಗಳನ್ನು ಮತ್ತು ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ. ಒಬ್ಬೇ ರಾಜರ ಕಾಲದಲ್ಲಾಗಿಲ್ಲ, 13 ಮಂದಿ ಪಾಳೆಯಗಾರ ಆಳ್ವಿಕೆ ಮಾಡುವಾಗ ಈ ಕೋಟೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತೇಳಿ ಇತಿಹಾಸ ಹೇಳುತ್ತೆ.